ನಮಸ್ಕಾರ ಸ್ನೇಹಿತರೆ, ಗಂಧದ ಗುಡಿ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ವದೇಶಿ ನಿರ್ಮಿತ ರೈಲು ವಂದೇ ಭಾರತ್ ತನ್ನ ಸಂಚಾರವನ್ನು ದಕ್ಷಿಣ ಭಾರತದಲ್ಲಿ ಇಂದು ಮೊದಲನೇ ಬಾರಿಗೆ ಪ್ರಾರಂಭಿಸಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಸಿಲಿಕಾನ್ ಸಿಟಿ ಬೆಂಗಳೂರು ಮಾರ್ಗವಾಗಿ ತಮಿಳುನಾಡಿನ ರಾಜಧಾನಿ ಚೆನ್ನೈವರೆಗೂ ತನ್ನ ಓಡಾಟವನ್ನು ನಡೆಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಈ ರೈಲಿಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಚೆನ್ನೈನಿಂದ ಮೈಸೂರಿಗೆ, ಮೈಸೂರಿನಿಂದ ಚೆನ್ನೈಗೆ ಈ ಮಾರ್ಗವಾಗಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಈ ರೈಲು ಬಹಳ ಉಪಯೋಗವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ವಂದೇ ಭಾರತ್ ಸೆಮಿ ಹೈ ಸ್ಪೀಡ್ ಟ್ರೈನ್? ಇದರ ಸ್ಪೆಷಾಲಿಟಿ ಏನು? ಇದರ ಟಿಕೆಟ್ನ ದರ ಎಷ್ಟು? ಇದರ ಸ್ಪೀಡ್ ಎಷ್ಟು? ಸದ್ಯಕ್ಕೆ ಓಡ್ತಾ ಇರತಕ್ಕಂತಹ ಶತಾಬ್ದಿ ಎಕ್ಸ್ಪ್ರೆಸ್ಗೂ ಇದಕ್ಕೂ ಇರುವ ವ್ಯತ್ಯಾಸ ಏನು? ಈ ಎಲ್ಲವನ್ನು ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಭಾರತೀಯ ರೈಲ್ವೆ ತುಂಬ ಹಿಂದಿನಿಂದ ದೇಶದಲ್ಲಿ ಒಂದು ಹೈ ಸ್ಪೀಡ್ ಟ್ರೈನ್ನ ಪರಿಚಯ ಮಾಡಬೇಕು ಅಂತ ಪ್ಲ್ಯಾನಿಂಗ್ನಲ್ಲಿ ಇತ್ತು. ಪ್ರಯಾಣದ ಸೇಫ್ಟಿಯನ್ನು ಹಾಗೂ ಪ್ರಯಾಣಿಕರಿಗೆ ಅನುಕೂಲವಾಗುವ ಹಾಗೆ ವೇಗವಾಗಿ ರೀಚ್ ಆಗಲಿ, ಅದು ಕೂಡ ಒಂದು ಒಳ್ಳೆಯ ದರದಲ್ಲಿ ಈ ಸೇವೆಯನ್ನು ಕೊಡಬೇಕು ಅನ್ನೋದು ಭಾರತೀಯ ರೈಲ್ವೆಯ ಉದ್ದೇಶ ಎಂದು ಅವರು ಹೇಳ್ತಾ ಇದ್ರು. ಅದರಂತೆ ರೈಲಿನ ಗರಿಷ್ಠ ವೇಗವನ್ನು ಗಂಟೆಗೆ 85 ಕಿಲೋಮೀಟರ್ನಿಂದ 150 ಗುರಿಯನ್ನು ಹಾಕ್ಕೊಂಡು ಅಂತಹ ಟ್ರೈನ್ಗಳ ನಿರ್ಮಾಣಕ್ಕೆ ಮುಂದಾದರು. ಇದರ ಪ್ರಯತ್ನವಾಗಿ 2016 ಹೊತ್ತಿಗೆ ಭಾರತದಲ್ಲಿ ಹೈ ಸ್ಪೀಡ್ ಟ್ರೈನ್ನ ಪರಿಚಯವಾಗುತ್ತೆ. ಅದೇ ಗತಿಮಾನ್ ಹೈ ಸ್ಪೀಡ್ ಟ್ರೈನ್. ಭಾರತದ ಮೊದಲ ಹೈ ಸ್ಪೀಡ್ ಟ್ರೈನ್ ಆಗಿರೋ ಈ ಗತಿಮಾನ್ ಏಪ್ರಿಲ್ 5, 2016ರಲ್ಲಿ ಡೆಲ್ಲಿ ಮತ್ತು ಆಗ್ರಾ ಮಾರ್ಗವಾಗಿ ಚಲಿಸುತ್ತೆ. 4.5 ಗಂಟೆಗಳಲ್ಲಿ 403 ಕಿಲೋಮೀಟರ್ ಚಲಿಸುವ ಈ ರೈಲು ಹಜರತ್ ನಿಜಾಮುದ್ದೀನ್ನಿಂದ ವೀರಾಂಗನ್ ರಾಣಿ ಜಂಕ್ಷನ್ವರೆಗೆ, ಅಂದರೆ ಝಾನ್ಸಿ ನಗರಕ್ಕೆ ಸರಾಸರಿ 91 ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸುತ್ತೆ. ಇದನ್ನು 160 ಕಿಲೋಮೀಟರ್ನಿಂದ 180ರವರೆಗೆ ಸ್ಪೀಡ್ನ ರೀಚ್ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಇದನ್ನು ಗರಿಷ್ಠ 130 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಓಡಿಸಿ ನೋಡಲಾಗಿದೆ. ಈ ಬಳಿಕ ಭಾರತದಲ್ಲಿ ಸೆಮಿ ಹೈ ಸ್ಪೀಡ್ ಟ್ರೈನ್ಗೆ ಹೊಸ ಚಿಗುರು ಅಥವಾ ಹೊಸ ಶಕೆ ಶುರುವಾಯಿತು ಅಂತಲೇ ಹೇಳ್ಬೋದು. ಗತಿಮಾನ್ ಯಶಸ್ಸು ಅಥವಾ ಸಕ್ಸಸ್ ಕಾಣುತ್ತಿರುವ ಹೊತ್ತಲ್ಲೇ ರೈಲ್ವೆ ಇಲಾಖೆ ಇದಕ್ಕಿಂತ ಉತ್ತಮ ಮತ್ತು ಒಳ್ಳೆಯ ಗುಣಮಟ್ಟ ಟ್ರೈನ್ಗಳ ನಿರ್ಮಾಣ ಕಾರ್ಯಕ್ಕೆ ಮುಂದಾಯಿತು. ಅದರಲ್ಲೂ ಈ ಸಲ ಸಂಪೂರ್ಣವಾಗಿ ಸ್ವದೇಶಿಯರಿಂದಲೇ ಟ್ರೈನ್ ನಿರ್ಮಾಣ ಮಾಡಬೇಕು ಅಂತ ಇದ್ದ ರೈಲ್ವೆ ಸಚಿವಾಲಯ 2015ರ ಟೆಂಡರ್ನಲ್ಲಿ ಕರೆಯುತ್ತೆ. ಇದರ ಮುಂದುವರೆದ ಭಾಗವಾಗಿ ನಿರ್ಮಾಣ ಕಾರ್ಯಗಳು 2018ಕ್ಕೆ ಆರಂಭವಾಯಿತು. 2019ರಲ್ಲಿ ಪ್ರಧಾನಿ ಮೋದಿಯವರ ಕನಸಿನ ಯೋಜನೆಯಾದ ವಂದೇ ಭಾರತ್ ಮೊದಲ ರೈಲು ಆರಂಭವಾಗುತ್ತೆ. ಡೆಲ್ಲಿಯಿಂದ ಮೋದಿಯವರು ಪ್ರತಿನಿಧಿಸುವ ವಾರಣಾಸಿಗೆ ಮೊದಲು ಪ್ರಾರಂಭವಾಗುತ್ತೆ. ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಸ್ವದೇಶಿಯಾಗಿ ನಿರ್ಮಾಣಗೊಂಡಿರೋ ಫಸ್ಟ್ ಜನರೇಷನ್ ರೈಲ್ನ 2019 ಫೆಬ್ರವರಿ 15ರಲ್ಲಿ ಮೋದಿಯವರೇ ಉದ್ಘಾಟನೆ ಮಾಡಿರ್ತಾರೆ. ಆರಂಭದಲ್ಲಿ ಈ ರೈಲ್ನ ವಂದೇ ಭಾರತ್ ಅಂತ ಕರೀತಾ ಇರಲಿಲ್ಲ, ಟ್ರೈನ್ 18 ಅಂತ ಕರೆಯಲಾಗ್ತಿತ್ತು. ಅಂದಿನ ರೈಲ್ವೆ ಸಚಿವರಾಗಿದ್ದಂತಹ ಪಿಯೂಷ್ ಗೋಯಲ್ ಅವರು ವಂದೇ ಭಾರತ್ ಅಂತ ಮರುನಾಮಕರಣ ಮಾಡಿರ್ತಾರೆ. ಟ್ರೈನ್ 18ಅನ್ನು ವಂದೇ ಭಾರತ್ ಎಂದು ಕರೆಯಲಾಗ್ತಾ ಇದೆ. ಇದು 18 ತಿಂಗಳ ಅವಧಿಯಲ್ಲಿ ಭಾರತೀಯ ಇಂಜಿನಿಯರ್ಗಳಿಂದ ಸಂಪೂರ್ಣವಾಗಿ ಭಾರತದಲ್ಲಿ ನಿರ್ಮಾಣವಾಗಿರುವ ರೈಲು ಅಂತ ಟ್ವೀಟ್ ಮೂಲಕ ಅವರೇ ಹೆಸರು ಇಟ್ಟರು. ಅಂದಿನಿಂದ ಭಾರತದಲ್ಲಿ ಟ್ರೈನ್ 18 ಇದ್ದಿದ್ದು ವಂದೇ ಭಾರತ್ ಟ್ರೈನ್ ಆಗಿ ಬದಲಾಗುತ್ತೆ. ಇದಾದ ಮೇಲೆ ಹಂತ ಹಂತವಾಗಿ 4 ರೈಲುಗಳು ದೇಶದ ಜನರ ಸಂಚಾರಕ್ಕೆ ಲಭ್ಯವಾದವು. ಅದರಲ್ಲಿ ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ಶುರುವಾಗಿರುವ ರೈಲು ಕೂಡ ಒಂದು. ಚೆನ್ನೈ ಮೈಸೂರು ರೈಲು. ಸ್ನೇಹಿತರೆ, ನವೆಂಬರ್ 11ನೇ ತಾರೀಕಿಂದ ಆರಂಭವಾಗಿರೋ ಈ ಟ್ರೈನ್ 20607 ವಿಚಾರಕ್ಕೆ ಬರೋದಾದರೆ ದೇಶದಲ್ಲೇ ಇದು 5ನೆಯ ವಂದೇ ಭಾರತ್ ಟ್ರೈನ್ ಆಗಿದೆ. ದಕ್ಷಿಣ ಭಾರತದಲ್ಲಿ ಇದು ಮೊದಲನೆಯ ಟ್ರೈನ್. ಆಗಲೇ ಹೇಳಿದ ಹಾಗೆ ಚೆನ್ನೈನಿಂದ ಬೆಂಗಳೂರು ಮಾರ್ಗವಾಗಿ ಪ್ರಯಾಣ ಮಾಡುತ್ತದೆ. ನವೆಂಬರ್ 7ರಿಂದ ಪ್ರಾಯೋಗಿಕವಾಗಿ ಸಂಚಾರ ಆರಂಭವಾಗಿದ್ದರೂ ಕೂಡ ಅಧಿಕೃತವಾಗಿ ಮೋದಿಯವರ ಉದ್ಘಾಟನೆಯ ಬಳಿಕವೇ ಸಾರ್ವಜನಿಕರ ಪ್ರಯಾಣಕ್ಕೆ ಮುಕ್ತವಾಗಿಸಲಾಗಿದೆ. ಚೆನ್ನೈ ಪೆರಂಬೂರ್ನಲ್ಲಿರೋ ICF ಇಂಟಗ್ರಲ್ ಕೋಚ್ ಫ್ಯಾಕ್ಟರಿ ಇದನ್ನು ನಿರ್ಮಾಣ ಮಾಡಲಾಗಿದೆ.
ಏನಿದರ ವಿಶೇಷತೆ? ಈಗ ಮೇನ್ ವಿಚಾರಕ್ಕೆ ಬರೋದಾದರೆ, ಎಲ್ಲರೂ ಕಾತರವಾಗಿ ಕಾಯ್ತಾ ಇರೋ ಈ ರೈಲಿನ ಸ್ಪೆಷಾಲಿಟಿ ಬಗ್ಗೆ ನೋಡೋದಾದರೆ, ಸದ್ಯಕ್ಕೆ ದೇಶದಲ್ಲಿ ಅತಿ ವೇಗವಾಗಿ ಚಲಿಸುವಂಥ ರೈಲು ಈ ವಂದೇ ಭಾರತ್. ಗಂಟೆಗೆ ಸುಮಾರು 160 ಕಿಲೋಮೀಟರ್ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಈಗ ಚೆನ್ನೈ ಮೈಸೂರು ನಡುವೆ ಆರಂಭವಾಗಿರುವ ಈ ರೈಲು ಉತ್ತರ ಭಾರತದಲ್ಲಿ ಓಡಾಡುತ್ತಿರುವ ರೈಲುಗಳ ಆರಂಭ ವೇಗವನ್ನು ಹೊಂದಿರೋದಿಲ್ಲ. ಅದನ್ನು ಗಮನಿಸೋದಾದರೆ, ಇಲ್ಲಿ ವಾರಣಾಸಿಯಿಂದ ದಿಲ್ಲಿಗೆ ಸಂಪರ್ಕ ಕಲ್ಪಿಸಿರೋ ರೈಲು ಗಂಟೆಗೆ 95 ಕಿಲೋಮೀಟರ್ ವೇಗದಲ್ಲಿ ಓಡಾಡ್ತಾ ಇದೆ. ಮಹಾರಾಷ್ಟ್ರದಿಂದ ಅಂದರೆ ಮುಂಬೈನಿಂದ ಗುಜರಾತ್ನ ಗಾಂಧಿನಗರಕ್ಕೆ ಹೋಗೋ ರೈಲು 96 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗವನ್ನು ಹೊಂದಿದೆ. ಆದರೆ ಇಲ್ಲಿ ಶುರುವಾಗಿರೋ ರೈಲು 75 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗವನ್ನು ಮಾತ್ರ ಹೊಂದಿದೆ. ಇಲ್ಲಿರೋ ರೈಲ್ವೆ ಹಳಿಗಳ ಸಾಮರ್ಥ್ಯ ನೋಡಿಕೊಂಡು ರೈಲ್ ರೆಡಿ ಇದ್ದರೆ ಸಾಕಾಗಲ್ಲ, ಅದನ್ನು ಕ್ಯಾರಿ ಮಾಡೋ ಹಳಿಗಳು ಕೂಡ ರೆಡಿಯಾಗಿರ್ಬೇಕಲ್ವಾ. ಅದನ್ನು ಚೆಕ್ ಮಾಡಿಕೊಂಡು ಹಂತ ಹಂತವಾಗಿ ಅಪ್ಗ್ರೇಡ್ ಮಾಡ್ತಾ ಸ್ಪೀಡ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಭಾರತದಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಂತಹ ರೈಲುಗಳ ಪೈಕಿ ದಕ್ಷಿಣ ಭಾರತದ ವಂದೇ ಭಾರತ್ ರೈಲು ಅತ್ಯಂತ ಸ್ಲೋವೆಸ್ಟ್, ಆ ಕ್ಯಾಟಗರಿನಲ್ಲೇ ಸ್ಲೋವೆಸ್ಟ್ ಇದು. ಫೆಸಿಲಿಟೀಸ್ ಏನು? ಇನ್ನು ಈ ಟ್ರೈನ್ನಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಇರ್ತವೆ ಅಂತ ನೋಡೋದಾದರೆ, ಐಷಾರಾಮಿ ವ್ಯವಸ್ಥೆಯನ್ನು ಒಳಗೊಂಡಿರುತ್ತೆ. ಸೀಟುಗಳು ವಿಮಾನದ ಸೀಟುಗಳ ಹಾಗೆ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಈ ಸೀಟುಗಳನ್ನ ಕೂಡ ನಾವು ರೊಟೇಟ್ ಮಾಡ್ಬೋದು. AC ಸೌಲಭ್ಯ ಕೂಡ ಇದೆ. ಉತ್ತಮ ಸ್ಪೇಸ್ ಇದೆ. ಕಂಫರ್ಟ್ ಫೀಲ್ ಮಾಡ್ಬೋದು. ಆನ್ ಬೋರ್ಡ್ ಉಪಹಾರ ಅಂದರೆ ಊಟ ಉಪಚಾರ ವ್ಯವಸ್ಥೆ ಕೂಡ ಇರುತ್ತದೆ. ವೈಫೈ ಮಾಹಿತಿ ವ್ಯವಸ್ಥೆ, ಚಾರ್ಜಿಂಗ್ ಪಾಯಿಂಟ್, ರೀಡಿಂಗ್ ಲೈಟ್ ವ್ಯವಸ್ಥೆ, ಸ್ವಯಂಚಾಲಿತ ಬಾಗಿಲು, CCTV, ಬಯೋ ಶೌಚಾಲಯಗಳು ಕೂಡ ಹೊಂದಿದೆ. ಜೊತೆಗೆ ವಿಶಾಲವಾದ ಪಾರದರ್ಶಕ ಕಿಟಕಿ ಅಂದರೆ ಹೊರಗಿನ ದೃಶ್ಯಗಳನ್ನ ಎಂಜಾಯ್ ಮಾಡ್ತಾ ಟ್ರಾವೆಲಿಂಗ್ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಒಂದು ಒಳ್ಳೆ ವ್ಯೂನ ನೀವು ನೋಡ್ಬೋದು. ವೇಗ ಏನು, ಕಾರ್ಯಾಚರಣೆ ಹೇಗಿದೆ? ಇನ್ನು ವೇಗದ ವಿಚಾರಕ್ಕೆ ಬರೋದಾದರೆ, ಚೆನ್ನೈನಿಂದ ಮೈಸೂರಿಗೆ 497 ಕಿಲೋಮೀಟರ್ ರೈಲ್ವೆ ಡಿಸ್ಟೆನ್ಸ್ ಇದೆ. ಇದನ್ನು ಕೇವಲ 6.5 ಗಂಟೆಯಲ್ಲಿ ಕವರ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಒಟ್ಟು 16 ಬೋಗಿಗಳನ್ನು ಹೊಂದಿದೆ. 384 ಮೀಟರ್ ಉದ್ದ ಇದೆ. 1128 ಪ್ರಯಾಣಿಕರನ್ನು ಹೊತ್ತು ಸಾಗುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಚೆನ್ನೈನ MG ರಾಮಚಂದ್ರನ್ ರೈಲ್ವೆ ಸ್ಟೇಷನ್ನಿಂದ ಹೊರಡುವ ಈ ಟ್ರೈನ್ ಚೆನ್ನೈನಿಂದ ಹೊರಟು ಬೆಂಗಳೂರಿನ ನಿಲುಗಡೆಯಲ್ಲಿದೆ. ಇದಾದ ಮೇಲೆ ಮೈಸೂರನ್ನು ಬಂದು ತಲುಪುತ್ತದೆ. ಬುಧವಾರವನ್ನು ಹೊರತುಪಡಿಸಿ ವಾರದ 6 ದಿನವೂ ಚೆನ್ನೈ ಮತ್ತು ಮೈಸೂರು ಮಾರ್ಗದ ಮಧ್ಯೆ ಸಂಚಾರ ಮಾಡುತ್ತದೆ. ಟಿಕೆಟ್ ಬೆಲೆ ಏನು? ಎಲ್ಲ ಸರಿ, ಈಗ ಟಿಕೆಟ್ ಬೆಲೆ ಏನು, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡೋದಾದರೆ, ಸ್ನೇಹಿತರೆ, ಇದರಲ್ಲಿ 2 ಥರದ ಟಿಕೆಟ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಒಂದು ಎಕನಾಮಿಕ್ ಕ್ಲಾಸ್, ಇನ್ನೊಂದು ಎಕ್ಸಿಕ್ಯೂಟಿವ್ ಕ್ಲಾಸ್. ಮೈಸೂರು ಮತ್ತು ಚೆನ್ನೈ ನಡುವಿನ ಎಕನಾಮಿಕ್ ಕ್ಲಾಸ್ ಟಿಕೆಟ್ನ ದರ 921 ರೂಪಾಯಿ ಇದೆ. ಇದು ಸಾಮಾನ್ಯ ಜನರಿಗೆ ಒಂದು ರೀತಿ ಜನರಲ್ ಟಿಕೆಟ್ ಥರ ಇರುತ್ತೆ. ಇನ್ನೂ ಸ್ವಲ್ಪ ಲಕ್ಸುರಿ ಫೀಲ್ ಮಾಡಬೇಕು ಅಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಟಿಕೆಟ್ನ ತಗೊಳ್ಬೇಕಾಗುತ್ತೆ. ಇದರ ಬೆಲೆ ಬಂದು 1880 ರು ಆಗುತ್ತದೆ. ಇದು ಚೆನ್ನೈನಿಂದ ಮೈಸೂರು, ಮೈಸೂರಿನಿಂದ ಚೆನ್ನೈಗೆ ಇರುವಂತಹ ಬೆಲೆ. ಇನ್ನು ಬೆಂಗಳೂರಿನಿಂದ ಮೈಸೂರಿಗೆ ಇರುವಂತಹ ಬೆಲೆ ನೋಡೋದಾದರೆ, ಎಕನಾಮಿಕ್ ಕ್ಲಾಸ್ ಬಂದು 368 ಇದ್ದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಬಂದು 768 ರೂಪಾಯಿ ಇದೆ. ಇನ್ನು ಕರ್ನಾಟಕಕ್ಕೆ 2-3 ವಂದೇ ಭಾರತ್ ರೈಲುಗಳು ಬೇಕು ಎಂದು ಕೇಂದ್ರ ರೈಲ್ವೆ ಸಚಿವರಿಗೆ ಧಾರವಾಡದ ಸಂಸದ, ಕೇಂದ್ರದಲ್ಲಿ ಮಂತ್ರಿಯೂ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಎಷ್ಟೇ ಟ್ರೈನ್ಗಳನ್ನ ಸೇವೆಗೆ ಬಿಟ್ಟರೂ ಇಲ್ಲಿ ಒಂದು ಸಮಸ್ಯೆ ಅಂತೂ ಇದ್ದೇ ಇದೆ. ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಮತ್ತು ಅದನ್ನು ಮೇಂಟೈನ್ ಮಾಡೋದು ತುಂಬ ದೊಡ್ಡ ತಲೆನೋವಿನ ಕೆಲಸ ಆಗಿದೆ. ಅದು ನಮ್ಮ ದೇಶದಲ್ಲಿ. ನಮ್ಮ ಜನರು ಕೂಡ ಅಷ್ಟೇ. ಖಾಸಗಿ ಸ್ವತ್ತು ಮಾತ್ರ ಕ್ಲೀನಾಗಿರಬೇಕು. ಸರ್ಕಾರದ ಸ್ವತ್ತು ಅದು ಅವರದೇ ಅಂತ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಕಸ ರೋಡಲ್ಲಿ ಹಾಕ್ತಾರೆ. ಮನೇಲಿ ಮನೆ ಮಾತ್ರ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಮನೇಲಿರೋ ಕಸನೆಲ್ಲ ಗುಡಿಸಿ ತೊಗೊಂಡು ಬಂದು ರೋಡಿಗೆ ಹಾಕ್ತಾರೆ. ಮನೆ ಕ್ಲೀನಾಗಿದ್ದರೆ ಸಾಕು, ಆ ರೀತಿ ಮೈಂಡ್ಸೆಟ್ ಇರುವಂತಹ ಜಾಸ್ತಿ ಜನ ಈ ನಮ್ಮ ಸೊಸೈಟಿನಲ್ಲಿ. ಇಂತಹ ಬ್ಯೂಟಿಫುಲ್ ಟ್ರೈನಲ್ಲಿಯೂ ಕೂಡ ಸಿಕ್ನಲ್ಲೇ ಉಗುಳೋದು, ಸಿಕ್ನಲ್ಲೇ ಕಸ ಬಿಸಾಕೋದು, ಟಾಯ್ಲೆಟ್ನಲ್ಲಂತೂ ತನ್ನ ಖಾಸಗಿ ಇತಿಹಾಸವನ್ನು ಜೊತೆಗೆ ಜಾತಕವನ್ನು ಕೂಡ ಬರೆದಿರ್ತಾರೆ ಕೂಡ ಇರೋದಿಲ್ಲ.
ಆದರೆ ಇತ್ತೀಚೆಗೆ ಪರವಾಗಿಲ್ಲ, ಟ್ರೈನ್ಗಳು ತುಂಬ ಕ್ಲೀನಾಗಿ ಇರುತ್ತೆ. ಆದರೂ ಕೂಡ ಚೆನ್ನಾಗಿರೋದನ್ನು ಹಾಳು ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿ ಇದನ್ನು ಅದೇ ರೀತಿ ಚೆನ್ನಾಗಿ ಇಟ್ಟುಕೊಂಡು ಹೋಗುವುದು ದೊಡ್ಡ ಒಂದು ಚಾಲೆಂಜಿಂಗ್ ಆಗಿದೆ ರೈಲ್ವೆಗೆ.